ಗಂಟೆ ಕಾಲ ನಡೆಯಿತು ಸುಮಾರು. ಮುಖ್ಯವಾಗಿ ಸರ್ಕಾರ ತೀರ್ಮಾನ ಮಾಡಬೇಕಾಗಿದ್ದು ಎರಡು ವಿಚಾರ. ಒಂದು, ಹಿಂದಿನ ವೇತನ ಒಪ್ಪಂದ ಏನಾಯಿತು 15%, ಅದರ ಕಡೆ ಬರಬೇಕಾದಂಥ 38 ತಿಂಗಳ ಬಾಕಿ ವೇತನ, ದಟ್ ಈಸ್ ಅರಿಯರ್ಸ್ ಆಫ್ ಪೇ ಫಾರ್ 38 ಮಂತ್ಸ್. ಇನ್ನು 1/1/24ರಿಂದ ಹೊಸ ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ನಾವು ಕೊಟ್ಟಿದ್ವಿ, ಅದು ಇತ್ಯರ್ಥ ಆಗಬೇಕು. ನಮಗೂ ಸರ್ಕಾರಕ್ಕೂ ಕಗ್ಗಂಟಾಗಿದ್ದೇನೆಂದರೆ, ಒಂದು ಅವರು ಜುಲೈ 4 ನಡೆದಂಥ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದರು, ನಾವೇನು ಅರಿಯರ್ಸ್ ಕೊಡಬೇಕಾಗಿಲ್ಲ, ಇನ್ನು ಹೊಸ ವೇತನ ಒಪ್ಪಂದ 1/1/24 ಆಗಬೇಕಾದಿಲ್ಲ, 23 ಫೆಬ್ರವರಿಯಲ್ಲಿ ನಾವು ಕೊಟ್ಟಿದ್ದರಿಂದ ಇನ್ನು 4 ವರ್ಷ ನೀವು ಕಾಯಬೇಕು ಅಂತ ಹೇಳಿದ್ವಿ. ಒಂದೇನೆಂದರೆ, ನಾವು ಡಿಮಾಂಡ್ಗಳು 2014ರಲ್ಲಿ ಕೊಟ್ವಿ, ಸುಮಾರು 15-16 ತಿಂಗಳು ಮಾತುಕತೆಗಳು ನಡೆದಿವೆ. ಆ ಮಾತು ಯಾವಾಗಲೂ ಬಂದೇ ಇರಲಿಲ್ಲ. ನೀವು 27ರವರೆಗೆ ಕಾಯಬೇಕು ಅಂತ ಯಾರು ಹೇಳೇ ಇರಲಿಲ್ಲ. ಒಂದು ನಿಲುವೇನಾಗಿತ್ತು, ಸಾರಿಗೆ ನಿಗಮಗಳದ್ದು ಹಾಗೂ ನಮ್ಮ ಸಾರಿಗೆ ಸಚಿವರದ್ದು ಪ್ರಯಾಣ ದರ ಜಾಸ್ತಿ ಮಾಡಲಿಕ್ಕೆ ಹೇಳಿದ್ದೀವಿ, ಸರ್ಕಾರ ಕೇಳ್ಕೊಂಡಿದ್ದೀವಿ, ಅವರು ಕೊಟ್ಟರೆ ನಿಮ್ಮ ವೇತನ ಒಪ್ಪಂದ ಮಾಡ್ತೀವಿ ಅಂತ ಹೇಳಿದರು. ದಟ್ ಮೀನ್ಸ್ 1/1/24ರಿಂದ ನಮ್ಮ ವೇತನ ಜಾಸ್ತಿ ಆಗಬೇಕು ಅನ್ನೋ ಡಿಮಾಂಡನ್ನು ಅವ್ರು ಒಪ್ಕೊಂಡಿದ್ದು. ವಾಟ್ ವಾಸ್ ಲೆಫ್ಟ್ ವಾಸ್ ನೆಗೋಸಿಯೇಷನ್ ಆ್ಯಂಡ್ ಎ ಫೈನಲ್ ಡಿಸಿಷನ್. ಇನ್ನು ಈ 38 ತಿಂಗಳ ಅರಿಯರ್ಸ್ ಏನಿದೆ, ಹಿಂದೆ 15% ನಮ್ಮ ವೇತನ ಹೈಕ್ ಬಂದಿತ್ತು, ಅದರ ಕಡೆಗೆ ಶ್ರೀನಿವಾಸ ಮೂರ್ತಿ ಕಮಿಟಿಗೆ ರೆಫರ್ ಮಾಡಿದ್ರು. ಆ ಕಮಿಟಿ ಮುಂದೆ ನಾವು ಕೂಡ ಎವಿಡೆನ್ಸ್ ಕೊಟ್ಟು ಹೇಳಿದ್ವಿ, ಕಾರ್ಪೊರೇಷನ್ಗಳ ದುಡ್ಡಿಲ್ಲ, ಸರ್ಕಾರನೇ 38 ತಿಂಗಳು ದುಡ್ಡು ಕೊಡಬೇಕಾಗತ್ತೆ ಅಂತ. ಸುಮಾರು 1800 ಕೋಟಿ ರೂಪಾಯಿ ಅದು. ಅದರಿಂದ ನಮ್ಮ ಬೇಡಿಕೆಗಳು ಸುಮಾರು 12 ಇದ್ದರೂ ಕೂಡ ಸರ್ಕಾರ ನಿಗದಿ ಮಾಡಬೇಕಾದ್ದು 1800 ಕೋಟಿ ರೂಪಾಯಿ ಬಗ್ಗೆ. ಇನ್ನು 1/1/24 ವೇತನ ಏನಿದೆ, ಅದಕ್ಕೆ ಸರ್ಕಾರ ಒಂದು ಬಿಡುಗಾಸು ಕೊಡೋದಿಲ್ಲ. ಇದನ್ನು ಬರ್ಡನ್ ಕಾಸ್ಟ್ ಅಂದರೆ ಗೌರ್ಮೆಂಟ್, ಸಾರಿಗೆ ನಿಗಮಗಳು ತಮ್ಮ ಆದಾಯದಲ್ಲಿ ಬರುವಂಥದ್ದು. ಮತ್ತು 15% ಫೇರ್ ಹೈಕ್ ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ. ಸ್ಟೆಬಿಲೈಸ್ ಆಗಿದೆ ಅವರ ಆದಾಯ, ಇವಾಗ ಚೆನ್ನಾಗಿ ದುಡ್ಡು ಬರ್ತಾ ಇದೆ. ಅದರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಸ್ಟ್ರೈಕಿಗೆ ಮುಂಚೆನೇ ಕರೀರಪ್ಪ ಅಂತ ಹೇಳಿದ್ವಿ. ಅಂದರೆ 22 ದಿವಸ ನೋಟಿಸ್ ಕೊಟ್ಟಿದ್ವಿ ಕಾನೂನು ಪ್ರಕಾರ. ಸ್ಟ್ರೈಕ್ ಹಿಂದಿನ ದಿವಸ ಇವತ್ತು ಕರೆದು. ಇವತ್ತು ಅವರ ಪೊಸಿಷನ್ ಏನಿತ್ತು ಅಂದರೆ, ಫೈನಲಿ ಸುಮಾರು 2 ಗಂಟೆ ಸಭೆ ನಡೀತು, ಸಾಕಷ್ಟು ವಾಗ್ಯುದ್ಧ ಆಯಿತು. ಅಂತಿಮವಾಗಿ ಚೀಫ್ ಮಿನಿಸ್ಟರ್ ನಮಗೇನು ಹೇಳಿದ್ರು ಅಂದರೆ, ನಿಮಗೆ 14 ತಿಂಗಳ ಬಾಕಿ ಹಣ ಕೊಡ್ತೀವಿ ಅಂತ. ಇನ್ಸ್ಟೆಡ್ ಆಫ್ 38 ಮಂತ್ಸ್ 14 ಮಂತ್ಸ್ ಕೊಡ್ತೀವಿ. ಶ್ರೀನಿವಾಸ ಮೂರ್ತಿ ಅಷ್ಟೇ ರೆಕಮೆಂಡ್ ಮಾಡಿರೋದು, 14 ಮಂತ್ಸು. ಇನ್ನು ಈ 1/1/24 ವೇತನ ಒಪ್ಪಂದ ಇದೆ, ಅದರ ಸೆಷನ್ ಆದಮೇಲೆ ಮಾತಾಡೋಣ, ಮುಂದಕ್ಕೆ ಹಾಕ್ಬಿಡಿ ಅದನ್ನು ಅಂದರು. ನಮಗೆ ಅದು ಸುತರಾಮ್ ಒಪ್ಪಿಗೆ ಆಗಲಿಲ್ಲ. ಯಾಕೆಂದರೆ ಡಿಸೆಂಬರ್ 31ರಿಂದ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ವಿ. ಆಗ ಕೈ ಬಿಟ್ಟುಬಿಡಿ ಅಂತ ಹೇಳಿದ್ರು ಅವರು, ನಾವು ಕರೆದು ಮಾತಾಡ್ತೀವಿ ಅಂತ. ಡಿಸೆಂಬರ್ ಆದಮೇಲೂ 8ನೇ ತಿಂಗಳಿದು. ಇವಾಗ ಕರೆದು ಬಿಟ್ಟು ಇದುವರೆಗೆ ಏನೂ ಕೊಡಬೇಕಾಗಿಲ್ಲ ಅಂತ ಹೇಳಿದವರು, ಇಲ್ಲ ಇವಾಗ ಸ್ವಲ್ಪ ಕೊಡ್ತೀವಿ ಅಂದರೆ ಏನಿದೆ, ಮೀನಿನ ಅಂಗಡಿ ವ್ಯಾಪಾರ ಇದು, ವಾಟ್ ಈಸ್ ದಿಸ್? ನಾವು ಈ ಸಂಸ್ಥೆ ಗೌರವ ಘನತೆ ತಂದು ಕೊಟ್ಟಿರೋರು, ಇವರು ಸ್ಕೀಮ್ಗಳು ಜಾರಿ ಮಾಡಿರೋರು, ಹಲವಾರು ಅವಾರ್ಡ್ಗಳು ನಾವು ತಗೊಂಡಿರೋ ಜನ, ಈ ಥರ ಬಾರ್ಗೇನು ನಮ್ಗೆ ಸುತರಾಮ್ ಇಷ್ಟ ಆಗಲಿಲ್ಲ. ಅದನ್ನು ನಾವು ಒಕ್ಕೊರಲಿಂದ ನಮ್ಮ ಜಾಯಿಂಟ್ ಕಮಿಟಿಯಿಂದ ಹೇಳಿದ್ವಿ, ಇದು ನಮ್ಗೆ ಒಪ್ಪಿಗೆ ಆಗೋದಿಲ್ಲ, ನೀವು 38 ತಿಂಗಳ ಅರಿಯರ್ಸ್ ಕೊಡಬೇಕು. ಆಫ್ಟರ್ ಆಲ್ ಡಿಫರೆನ್ಸ್ ಎಷ್ಟು ಬರುತ್ತೆ, ಇನ್ನೊಂದು 1000 ಕೋಟಿ ಜಾಸ್ತಿ, 4 ಲಕ್ಷ ಕೋಟಿ ನೀವು ಬಜೆಟ್ ಕೊಟ್ಟಿರೋರಿಗೆ 1000 ಕೋಟಿ ಯಾವುದು ದೊಡ್ಡದು? ಇವಾಗ 700 ಕೋಟಿ ಕೊಡೋಕೆ ಒಪ್ಪಿದ್ದೀನಿ, 800 ಕೋಟಿ. ಇನ್ನು ನೀವು 1000 ಕೋಟಿ ಏನು ಕಷ್ಟ ಆಗಬಾರ್ದು, ಬೇಕಾದ್ರೆ ಇನ್ಸ್ಟಾಲ್ಮೆಂಟ್ ಕೊಡಿ ಅಂತ ಹೇಳಿ, ಅದು ಅವರು ಒಪ್ಕೊಳ್ಳಿಲ್ಲ. ಇನ್ನು ವೇತನ ಒಪ್ಪಂದ ಬಗ್ಗೆ ಅದು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿಲ್ಲ ಅದು. ಆದ್ದರಿಂದ ನಮಗೆ ಬೇರೆ ದಾರಿ ಇಲ್ಲದೇ ನಾವು ಮುಷ್ಕರ ತೀರ್ಮಾನವನ್ನು ಜಾರಿ ಮಾಡ್ತೀವಿ ನಾಳೆಯಿಂದ. ಆದರೆ ನಾವು ಎಲ್ಲ ತಮ್ಮ ಮೂಲಕ ಸಮಸ್ತ ಕೆಲಸಗಾರರಿಗೂ, ಸಾರಿಗೆ ನಿಗಮಗಳ ಕೆಲಸ ಮಾಡೋರು ಸಮಸ್ತ ಕೆಲಸಗಾರ ಕೇಳೋದು, ಬೆಳಗ್ಗೆ 6 ಗಂಟೆಯಿಂದ ಯಾರೂ ಡಿಪೋ ಕಡೆ ಹೋಗಬೇಡಿ.
ಎಲ್ಲ ಆರಾಮಾಗಿ ಮನೆಯಲ್ಲಿದೆ. ರ್ಯಾಲಿಗಳು ಮಾಡಬೇಕು ಏನೋ ನಾವಿಲ್ಲೇ ಸೆಂಟ್ರಲ್ ಕೈದಿಂದ ಜಾಯಿಂಟ್ ಕಮಿಟಿಯಿಂದ ಡಿಸೈಡ್ ಮಾಡಿ ನಂತರದಲ್ಲಿ ನಾವು ನೀವು ಅಡ್ವೈಸ್ ಮಾಡ್ತೀವಿ. ಆದರೆ ನಾಳೆ ಬೆಳಗ್ಗೆ 6 ಗಂಟೆಯಿಂದ ರಾಜ್ಯಾದ್ಯಂತ BMTCನೂ ಸೇರಿಸಿ ಎಲ್ಲ ಬಸ್ಸುಗಳು ಡಿಪೋಗಳಲ್ಲಿ ಸ್ಥಗಿತವಾಗಬೇಕು ಅಂತ. ಇನ್ನು ಅಧಿಕಾರಿಗಳನ್ನು ನಾವು ಕೇಳ್ಕೊಳ್ಳೋದು, ಇಮ್ಮಾರಲ್ ಪ್ರೆಷರ್ ಹಾಕಿ ಬಸ್ ನಡೆಸೋಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಅರಿಯರ್ಸ್ ಬಂದರೆ, ಈ ವೇತನ ಒಪ್ಪಂದ ಆದರೆ ನಿಮ್ಮ ಜೇಬಿಗೂ ಹಣ ಬರುತ್ತೆ, ನಮಗಿಂತ ಜಾಸ್ತಿ ದುಡ್ಡು ನಿಮಗೆ ಬರುತ್ತೆ. ನಿಮ್ಮ ಯುದ್ಧವನ್ನು ನಾವು ಮಾಡ್ತಿದ್ದೀವಿ. ಆದ್ದರಿಂದ ಓವರ್ ಜೆಲಸ್ ತೋರಿಸಿ ಬಕೆಟ್ ಕೆಲಸಗಳು ಮಾಡಬೇಡಿ. ಯಾಕೆಂದರೆ ನಮ್ಮ ಕೆಟ್ಟ ಅನುಭವಗಳ ಹಿಂದೆ ಇದೆ. ಈ ಬಾರಿ ಹಾಗೆಲ್ಲ ಯಾರೂ ಮಾಡಬೇಡಿ, ನಮಗೆ ಸಹಕಾರ ಕೊಡಿ. ಮತ್ತು ಬೇರೆ ಯಾವ ಯೂನಿಯನ್ಗಳು ನಮ್ಮ ಜೊತೆ ಸೇರಿಲ್ವೋ ಅವ್ರಿಗೆ ನಾವು ಕೇಳ್ಕೊಳ್ಳೋದು, ಭಾಳ ಕನಿಷ್ಠವಾದ ಬೇಡಿಕೆಗಳನ್ನ ಹಾಕಿದ್ದೀವಿ, ಇದನ್ನೇ ಸರ್ಕಾರ ಒಪ್ಪಿಲ್ಲ. ಆದ್ದರಿಂದ ನಾವು ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ ಬಸ್ ನಡೆಸ್ತೀವಿ ಅಂತ ಯಾರು ಬರಬೇಡಿ. ನೀವು ನಮಗೆ ಸಹಕಾರ ಕೊಡಿ. ಅಧಿಕಾರಿಗಳಿಗೆ, ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ಗೆ ಎಲ್ರಿಗೂ ನಾವು ಅಪೀಲ್ ಮಾಡೋದು, ಈ ಸ್ಟ್ರೈಕ್ ಯಶಸ್ವಿ ಆಗಲಿ, ನಮ್ಮ ಬೇಡಿಕೆಗಳನ್ನ ಪಡೆಯೋಣ, ಇನ್ನೂ ಶಾಂತಿಯುತವಾಗಿರಲಿ. ಎಲ್ಲೂ ಯಾವುದೇ ಗಲಾಟೆಗಳು ಮಾಡೋಕ್ಕೆ ಹೋಗ್ಬಿಡಿ. ಸ್ಟ್ರೈಕು ಶಾಂತಿಯುತವಾಗಿರಬೇಕು. ನಾವು ಜಂಟಿ ಸಮಿತಿ ಜೊತೆ ಸರ್ಕಾರ ಚರ್ಚೆ ಮಾಡಿ ಒಪ್ಪಂದ ಆಗುವವರೆಗೂ ಕೂಡ ಈ ಮುಷ್ಕರ ಮುಂದುವರಿಬೇಕು. ಯಾವುದೇ ಹೆದರಿಕೆಗಳು ನಿಮ್ಗೆ ಹಾಕಿದರೂ ಕೂಡ ಆ ಹೆದರಿಕೆಗೆ ಬಗ್ಗಬೇಡಿ, ಅಂಜಬೇಡಿ, ಅಳಕಬೇಡಿ, ಶಾಂತಿಯುತವಾಗಿ ಮುಷ್ಕರ ಮಾಡಿ ಅಂಥೇಳಿ ನಾನು ಕರೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಜಾಯಿಂಟ್ ಕಮಿಟಿ ಪರವಾಗಿ. ಇನ್ನು ಪ್ರಯಾಣಿಕರಿಗೆ ನಿಜ ನಿಮಗೆ ತೊಂದರೆ ಆಗುತ್ತೆ, ಹಬ್ಬ ಹರಿದಿನಗಳು ಬಂದಿವೆ, ಆದರೆ ಅದು ನಮ್ಮಿಂದ ತೊಂದರೆ ಆಗ್ತಿಲ್ಲ. ಇವತ್ತು ಸರ್ಕಾರ ಒಂದು ಸರಿಯಾದಂಥ ನಿರ್ಧಾರ ತಗೊಂಡಿದ್ದಿದ್ರೆ 1,000 ಕೋಟಿ ರೂಪಾಯಿ ಸರ್ಕಾರಕ್ಕೆ ಅಂತ ಹೊಡೆದಲ್ಲ, ಅಷ್ಟು ಅವ್ರು ಹೂವನ್ನು ಬಿಟ್ಟು ಚರ್ಚೆ ಶುರು ಮಾಡ್ತೀವಿ ಅಂತ ಹೇಳಿದ್ರೆ ಕತೆ ಮುಗಿದೋಗಿರ್ತೀವಿ. ಅದರಿಂದ ಒಳ್ಳೆಯ ಅವಕಾಶ ನೀವು ಕಳ್ಕೊಂಡಿದ್ದಾರೆ. ಇನ್ನೂ ಇವತ್ತು ಅವಕಾಶ ಇದೆ ಇನ್ನೂ ಅವ್ರಿಗೆ ಮಾತಾಡೋದಕ್ಕೆ. ಆದ್ದರಿಂದ ಪ್ರಯಾಣಿಕರು ನಮಗೆ ಸಹಕರಿಸಿ, ನಮಗೆ ಬೆಂಬಲ ಕೊಡಿ. ನಿಮಗಾಗೋ ತೊಂದರೆ ನಾವು ಕ್ಷಮೆ ಬೇಡ್ತೀವಿ ಅಂತ ಕೇಳಿಕೊಂಡು ನನ್ನ ಮನವಿಯನ್ನು ಮುಗಿಸ್ತೇನೆ. ಸರ್, ಈಗ ಆಲ್ರೆಡಿ ಕೋರ್ಟ್ ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿದೆ ಈಗ ಆಲ್ರೆಡಿ ನಿಮಗೆ. ಅದ್ರ ಜೊತೆಗೆ ನಿಮ್ಮನ್ನು ಕೂಡ ಪಾರ್ಟಿ ಮಾಡಿದೆ. ನೀವು ಕೋರ್ಟ್ ಆದೇಶವನ್ನ ಕೂಡ ಉಲ್ಲಂಘನೆ ಮಾಡಿ ನೀವು ಪ್ರತಿಭಟನೆಗೆ ಕರೆ ಕೊಡ್ತೀರಾ, ಮುಷ್ಕರ ಕರೆ ಕೊಡ್ತಾ ಇದ್ದೀರಾ. ನೀವು ನಮಗೆ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿದಂಗೆ ಆಗಲ್ವಾ? ನಮಗೇನು ಆರ್ಡರ್ ಕಾಪಿ ಬಂದಿಲ್ಲ, ನಮ್ಮನ್ನು ಪಾರ್ಟಿ ಮಾಡೋದಕ್ಕೆ ಯಾವುದೂ ನೋಟಿಸ್ ಬಂದಿಲ್ಲ. ನಮ್ಗೆ ಏನಂತ ಆದೇಶ ಇದೆ? ಯಾರು ನೋಡಿಲ್ಲ. ಆದೇಶ ಎಲ್ಲಿದೆ? ಯಾರ ಹತ್ರ ಇದೆ? ನಿಮ್ಮ ಹತ್ರ ಅಲ್ಲ. ಆದೇಶ ಸರ್ವ್ ಆಗ್ಬೇಕಲ್ಲ. ಮತ್ತೆ ಯಾರೇ ಇದ್ರು ಈ ಶುಡ್ ಬಿ ಹರ್ಡ್ ಅಲ್ಲ. ಒಂದ್ಸರ್ತಿ ಇವ್ ಸ್ಟ್ರೈಕ್ ಕಾಲ್ ಮಾಡಿದವ್ರಿಗೆ ಇನ್ನು ನಿಮಗೆ ತಲುಪಿಲ್ಲ ಸರ್ ಅಲ್ಲ, ಏನೇ ಕಾನೂನು ತೊಡಕಿದ್ರೆ ವಿ ವಿಲ್ ಫೇಸ್ ದಿ ಅಂಡ್ ವಿ ಹ್ಯಾವ್ ದ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ದಿ ಕೋರ್ಟ್. ವಿ ವಿಲ್ ಫೇಸ್ ದಿ ಕೋರ್ಟ್. ಎಷ್ಟು ನೌಕರರು ಭಾಗಿಯಾಗ್ತಾರೆ ಸರ್? ಎಲ್ಲ ಬಸ್ಗಳು ಸ್ಟಾಪ್ ಆಗುತ್ತೆ, ಯಾಕಂದ್ರೆ ಸರ್ಕಾರ ಪ್ಲಾನ್ ಬಿ ಅಲ್ಲಿ ಎಲೆಕ್ಟ್ರಿಕ್ ಬಸ್, ಹೆಚ್ಚುವರಿ ಖಾಸಗಿ ಬಸ್ಗಳನ್ನೆಲ್ಲ ತರಬೇಕು ಅಂತ ಹೊರಟಿದೆ. ಒಂದೇನೆಂದರೆ ಹಿಂದೆ ಇಂಥ ಪ್ರಯತ್ನಗಳು ಬೇಕಾದಷ್ಟೆಲ್ಲ ಮಾಡಿದ್ದಾರೆ. ಆ ಪ್ರಯತ್ನಗಳು ಯಾವುದೂ ಯಶಸ್ವಿ ಆಗಿಲ್ಲ. ನಮ್ಮ ಕರೆ ಇರೋದು ನಮ್ಮ ಬಸ್ಸುಗಳು ಯಾವುದು ಬೀದಿಗೆ ಬರಬಾರ್ದು ಅಂತ. ಖಾಸಗಿಯವರು ಬಂದರೆ ನಾವು ತಡೀತೀವಿ ಅಂತ ಹೇಳಿಲ್ಲ. ದಟ್ ಇಸ್ ನಾಟ್ ಅವರ್ ಎಜೆಂಡಾ. ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ಬಸ್ಸು ನಡೆಸೋದಿಲ್ಲ, ಸ್ಪಷ್ಟವಾಗಿದೆ. ಸರ್, ನಿಮಗೇನಾದರೂ ಈಗ ನೋಟಿಸ್ ಕಳಿಸಿದ್ರೆ ಕೋರ್ಟ್ ಕಡೆಯಿಂದ ನೀವು ಮುಷ್ಕರವನ್ನ ಕೈ ಬಿಡ್ತೀರಾ, ಅಥವಾ ಕೋರ್ಟಿಂದ ನಿಮಗೆ ನೋಟಿಸ್ ಬಂದರೂ ಕೂಡ ನೀವು ಮುಷ್ಕರವನ್ನ ಮುಂದುವರಿಸ್ತೀರಾ? ಬರಲಿ ಅಯ್ಯೋ ರಾಮ, ನಾವು ಈ ದೇಶದಲ್ಲಿ ಹುಟ್ಟಿರೋ, ಈ ದೇಶದ ಕಾನೂನು ಕೋರ್ಟ್ಗಳು ನಮಗೂ ಅಪ್ಲೈ ಆಗುತ್ತೆ. ಬರಲಿ ನಮ್ಮ ಹತ್ರ. ನಮ್ಮಲ್ಲೂ ಇಲ್ಲೆಲ್ಲ ಕಾನೂನು. ನಾನು ಹೆಬ್ಬೆಟ್ಟು, ಇವರೆಲ್ಲ ಕಾನೂನು ಸಿಕ್ಕಾಪಟ್ಟೆ ತಿಳ್ಕೊಂಡ ಇಷ್ಟು ಅರ್ಧಿದ್ದಾರೆ. ಅವ್ರ ಅಡ್ವೈಸ್ ತಗೋತೀವಿ ನಾವು. ಈಗಲೂ ಅವ್ರು ಕರಿಬೋದು ಚೀಫ್ ಮಿನಿಸ್ಟ್ರು. ನಾವು ಹಿ ಕ್ಯಾನ್ ಕಾಲ್ ಅಸ್. ಬಂದರೆ ಅಂತ ಹೋಗ್ತೀವಿ. 1,000 ಕೋಟಿ ಯಾವ ದೊಡ್ಡದಮ್ಮ ಇದಕ್ಕೆ? ಈ ಸರ್ಕಾರ 1,000 ಕೋಟಿ ಜಾಸ್ತಿನೇ. ಇವಾಗ 800 ಕೋಟಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. 700-800 ಕೋಟಿ ಕೊಡ್ತೀವಿ ಅಂತ ಒಪ್ಪಿದ್ದೀರ. ಇನ್ನೊಂದು 1,000 ಕೋಟಿ ಆ್ಯಡ್ ಮಾಡಿದ್ರೆ ಯಾವ ದೊಡ್ಡ ವಿಷಯ? ಮತ್ತೆ ನೀವೇ ನೋಡಿ, ಇದು
ಪ್ರತಿ 4 ವರ್ಷನೂ 1958ನೇ ಇಸ್ವಿಯಿಂದ ವೇಜ್ ರಿವಿಷನ್ ಆಗ್ತಾನೆ ಇದೆ. ಏನು 2020ನೇ ಇಸ್ವಿಲಿ ಆಗಬೇಕಾಗಿರೋದು 2023ನೇ ಇಸ್ವಿಲಿ ಆಯಿತು. 2023ನೇ ಇಸ್ವಿಲಿ ಆಗಿರೋದು ಕಾರಣದಿಂದ ಮುಖ್ಯಮಂತ್ರಿಗಳಿಗೆ ಅವರು 4 ವರ್ಷ ಆದ ನಂತರ ಮಾಡ್ತೀನಿ ಅಂತ ಅದು ನ್ಯಾಯ ಅಲ್ಲ. ಹಿಂದೇನು ಸ್ವಲ್ಪ 1, 2, 3 ತಿಂಗಳು ಲೇಟ್ ಆದ್ರೂ ಸಹ ಆವಾಗ ಅರಿಯರ್ಸ್ ಸಮೇತ ವಾಪಸ್ ಕೊಡ್ತಾಯಿದ್ರು. ಸೊ ಈಗ ನಾನು ಅರಿಯರ್ಸು ಕೊಡೋದಿಲ್ಲ, ಮುಂದಿನ ಪರಿಷ್ಕರಣೆ ಮಾಡಲ್ಲ ಅಂತ ಹೇಳಿದ್ರೆ ಇದು ಬೇಡಿಕೆ ಅನ್ನೋದಲ್ಲ, ಅದು ಸರ್ಕಾರದ ಧರ್ಮ. ಇದು ವರ್ಷ ಯಾವುದೇ ಪಕ್ಷ ಸರ್ಕಾರದಲ್ಲಿದ್ದರೂ ಸಹ ಎವ್ರಿ 4 years ವೇಜ್ ರಿವಿಷನ್ ಆಗುತ್ತೆ. ವೇಜ್ ರಿವಿಷನಲ್ಲಿ 3-4 ತಿಂಗಳು 6 ತಿಂಗಳು 1 ವರ್ಷ ಡಿಲೇ ಆದರೆ ಇಯರ್ಸನ್ನು ಕೊಡ್ತಾರೆ. ಮತ್ತು ಇದೇ ಅವಧಿಯಲ್ಲಿ ಸರ್ಕಾರಿ ನೌಕರರಿಗೆ 58% ತನಕ ಅವ್ರಿಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗಿದೆ. ನಾವೇನು ಕರೆದು ಮಾತಾಡಿಲ್ಲ ನಮ್ಗೆ ಎಷ್ಟು ಕೇಳಬೇಕು ಅಂತಲ್ಲ. ಸೊ ಅಂಥದ್ದಲ್ಲಿ ಇರುವಾಗ ಇದು ನಾವೇನು ಹೊಸ ಡಿಮಾಂಡ್ ತೊಗೊಂಡು ಏನು ಹೋಗ್ತಾ ಇಲ್ಲ. ದೀಸ್ ಆರ್ ಆಲ್ ಲೆಗಸಿ ಡಿಮಾಂಡ್ಸ್, ಲೆಗಸಿ ಸಿಸ್ಟಮ್. ಹಿಂದೆ ಏನು ಸಿಸ್ಟಮ್ ನಡ್ಕೊಂಡು ಹೋಗ್ತಾ ಆ ಸಿಸ್ಟಮ್ ನೀವು ನಡ್ಸ್ಕೊಂಡು ಮುಂದೆ ತೊಗೊಂಡೋಗಿ ಅಂತ ಅಷ್ಟೇ ಕೇಳ್ತಾ ಇದ್ದೀವಿ ಹೊರತು ಹೊಸದಾಗಿ ನಮಗೆ ಬೇರೆ ಏನು ನಾವು ಏನೂ ಕೇಳ್ತಾ ಇಲ್ಲ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಸರ್ಕಾರ ಮಾದರಿ ಎಂಪ್ಲಾಯರ್ ಆಗಿರಬೇಕು. ಸರ್ಕಾರ ಸಮಾಜವಾದಿ ಸರ್ಕಾರ ಬೇರೆ ಅದೀಗ ಮಾದರಿಯಾಗಿರಬೇಕು. ಅವರು ಎಸ್ಮಾ ತರ್ತೀನಿ, ಪ್ರೈವೇಟ್ ಗಾಡಿಗಳನ್ನ ಬಿಡ್ತೀನಿ, ಅಧಿಕಾರಿಗಳ ಮೂಲಕ ದಮನಕಾರಿ ನೀತಿ ಅನುಸರಿಸ್ತೀನಿ ಅಂದರೆ ಅವರು ಸಮಾಜವಾದಿನ ಅಂತಕ್ಕಂಥ ಪ್ರಶ್ನೆಗಳು ಕೂಡ ನಮ್ಮ ಮೇಲೆ ಬರ್ತವೆ. ನಾವು ಮುಖ್ಯಮಂತ್ರಿಯವರಿಗೆ ಅದನ್ನು ಹೇಳಿದೀವಿ ಅವರಿಗೆ ನೇರವಾಗಿ, ನೀವು ದುಡಿಯುವ ವರ್ಗದ ಪಕ್ಷಪಾತಿಯಾಗಿರಬೇಕು ಅಂತೇಳಿ ಖಜಾನೆ ಎಲ್ಲ ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ನ್ಯಾಯಸಮ್ಮತವಾದಂಥ ಬೇಡಿಕೆನ 1/1/24 ಇಟ್ಟಿದ್ದೀವಿ. ನಿನ್ನೆ ಇಟ್ಟಿದ್ರೆ ಅವ್ರ ಸಮಯ ಕೇಳ್ಬೋದು. ಸೆಷನ್ ಆದ್ಮೇಲೆ ಕರಿತೀನಿ ಅಂದ್ರೆ ಏನರ್ಥ? ಈಗಾಗಲೇ ಅವರು ಜುಲೈ 4ನೇ ತಾರೀಕು ನಿರಾಕರಣೆ ಮಾಡೋ ಮಾತಾಡಿದ್ದಾರೆ. ಈಗ 720 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. 1/1/24ರಿಂದ 25% ವೇತನ ಹೆಚ್ಚಳ ಆಗಬೇಕು. ಅದನ್ನ ನೀವು ಮಾತುಕತೆಗೆ ಬಂದ್ರೆ ನಾವು ಅದ್ರ ಜೊತೆ ಚೌಕಾಸಿ ಮಾಡ್ಲಿಕ್ಕೆ ತಯಾರಿದ್ದೀವಿ ಅಂತ ಆಫರ್ ಕೊಟ್ಟಿದ್ದೀವಿ. 31% DA ನ 1/7/2022ರಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ಮರ್ಜ್ ಮಾಡಿ 59% ವೇತನ ಹೆಚ್ಚಳ ಮಾಡಿದ್ದಾರೆ. 1.25 crore ರಾಜ್ಯ ಸರ್ಕಾರಿ ನೌಕರರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ನಮ್ಮ ದುಡ್ಡು 3,200 ಕೋಟಿ 23, 24, 24, 25 ಶಕ್ತಿ ಯೋಜನೆ ದುಡ್ಡು ಬಂದಿಲ್ಲ. ವಿದ್ಯಾರ್ಥಿ ರಿಯಾಯಿತಿಗಳ ಪಾಸು ಹಣ ಇದೆ. ನಾವು ಸಂಸ್ಥೆನ ಆಂತರಿಕ ಸಂಪನ್ಮೂಲದಲ್ಲಿ 100-150 ಘಟಕ ಇದ್ದ 25 ಘಟಕ ಇದ್ದಾಗಲೂ ಸರ್ವಿಸ್ ಮಾಡಿರೋರು ನಾವು ಇಲ್ಲಿದ್ದೀವಿ. ಇವತ್ತ 224 ಡಿಪೋಗಳಾಗಿದ್ದಾವೆ. ಆಂತರಿಕ ಸಂಪನ್ಮೂಲ ಹೆಚ್ಚಳ ಆಗಿದೆ. ಇದನ್ನೆಲ್ಲವೂ ಸರ್ಕಾರ ಪರಿಗಣಿಸಬೇಕು. ಪರಿಗಣಿಸದಲ್ಲೇ ಅವರು ಈ ರೀತಿ ಅಧಿಕಾರಿಗಳ ಮಾತು ಕೇಳಿಕೊಂಡು ಅವರು ಸಾರಿಗೆ ನಿಗಮಗಳ ನೌಕರರಿಗೆ 4 ವರ್ಷದ ಒಪ್ಪಂದವನ್ನ ಒಡಿಲಿಕ್ಕೆ, ಮೋಸ ಮಾಡಲಿಕ್ಕೆ, ಅನ್ಯಾಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ಅತ್ಯಂತ ಖಂಡನೀಯ. ಇದಕ್ಕೆ ಯಾವುದೇ ಸಂದರ್ಭದಲ್ಲೂ ಕೂಡ ಸಾರಿಗೆ ನಿಗಮಗಳ ನೌಕರರು ನಾವು ಯಾವುದಕ್ಕೂ ಕೂಡ ಇದಕ್ಕೆ ನಾವು ಬಲಿಯಾಗೋದಿಲ್ಲ. ನಮ್ಮ ಹಕ್ಕುಗಳನ್ನ, ಟ್ರೇಡ್ ಯೂನಿಯನ್ ಹಕ್ಕುಗಳನ್ನ 1947 ID ಕಾಯ್ದೆ ಏನಿದೆ, 4 ವರ್ಷಕ್ಕೊಂದ್ಸಲ ಒಪ್ಪಂದದ 2P ಸೆಟಲ್ಮೆಂಟು, ಅದನ್ನ ಜಾರಿ ಮಾಡಲಿಕ್ಕೆ, ಅದನ್ನ ಮಾಡಿಸ್ಕೊಳ್ಳಿಕ್ಕೆ ಸಾರಿಗೆ ನಿಗಮಗಳ ನೌಕರರು ಯಾವುದೇ ಇವರ ಅಡ್ಡಿ ಆತಂಕಗಳಿಗೆ ಎದುರದಲ್ಲೇ 100ಕ್ಕೆ 100 ಮುಷ್ಕರವನ್ನು ಮಾಡಬೇಕು ಅಂತ ಹೇಳಿ ನಾವು ಮತ್ತೊಮ್ಮೆ ಅವರಿಗೆ ವಿನಂತಿ ಮಾಡ್ತೀವಿ. ಸರ್, ಈಗ ಒಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ. ಸರ್ಕಾರಕ್ಕೆ ಇನ್ನೂ ಕೂಡ ಸಮಯಾವಕಾಶ ಇದೆ ಅಂತ ಹೇಳ್ತೀರಿ, ಮತ್ತೆ ಸರ್ಕಾರಕ್ಕೆ ಇನ್ನೂ ಕೂಡ ಸಮಯ ಇದೆ ಅಂತ ಹೇಳಿದ್ರೆ, ಆನಂತರ ಆ ಕೋರ್ಟ್ ನ ಆದೇಶದ ಪ್ರತಿ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿ, ಇಫ್ ಇನ್ ಕೇಸ್ ನಿಮ್ಮ ಕೈಗೆ ಸಿಕ್ಕಿದ್ರೆ ಮುಷ್ಕರವನ್ನ ಮುಂದೂಡುವಂತಹ ಯೋಚನೆ ಇದೆಯಾ, ಅಥವಾ ಅಧಿಕೃತವಾಗಿ ಮುಷ್ಕರವನ್ನ ಮುಂದೂಡೋದಿಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದೀರಾ? ಆದೇಶ ಒಳಗೆ ಏನಿದೆ ನಮ್ಗೆ ಗೊತ್ತಿಲ್ಲ. ಓಕೆನಾ, ಯಾರಿಂದ ಬರಬೇಕು ನಮ್ಗೆ ಗೊತ್ತಿಲ್ಲ. ಆದೇಶ ಯಾರ ಆದೇಶ ಸರ್ ಮಾಡ್ಬೇಕು ಸರ್ ಮಾಡಿ. ಈಗ ಅಧಿಕೃತವಾಗಿ ಮುಷ್ಕರ ಫಿಕ್ಸ್. ಮುಷ್ಕರ ನಡೀತಾ ಇದೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಮುಷ್ಕರ ನಡೆಯುತ್ತೆ. ಮತ್ತೆ ಅದರ ಪೀಠಿಕೆ ಏನ್ ನಮ್ಮ ಹಿರಿಯರು ಹೇಳಿದಾರಲ್ಲ, ಈಗ ಇವತ್ತು ದಿಢೀರ್ ಅಂತ ನಾವೇನ್ ಮಾಡಿ, ಕಳೆದ ವರ್ಷ ಕಲಬುರ್ಗಿಲಿ ಒಂದು ಸಮಾವೇಶ ಮಾಡಿದ್ವಿ, ಅರಿಯರ್ಸ್ ಕೊಡಿ ಅಂತ, ಪರಿಷ್ಕರಣೆ ಮಾಡಿ ಅಂತ. ಹುಬ್ಬಳ್ಳಿಯಲ್ಲಿ ಒಂದು ಸಮಾವೇಶ ಮಾಡಿದ್ವಿ, ಬೆಂಗಳೂರಲ್ಲಿ 2 ಸಮಾವೇಶ ಮಾಡಿದ್ವಿ. ಮತ್ತೆ ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಂಡು ಉಪವಾಸ ಸತ್ಯಾಗ್ರಹ ಆಯ್ತು. ಏನ್ ದಿಢೀರ್ ಅಂತ ನಾವೇನು ಬೆಳಗಾಮಲ್ಲಿ ಕೂಡ ಆಯ್ತು. ಮತ್ತೆ ನಾವು ಹಿಂದೇನು ನಾವು ಬೆಳಗಾಂ ಸೆಷನ್ ನಡೀತಾ ಇರುವಾಗ ಅವಾಗ ಕೂಡ ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ವಿ. ನಾವು 1/1/25 ನಾವು ಮುಷ್ಕರಕ್ಕೆ ಹೋಗ್ತೀವಿ ಅಂತ. 31/12
24 ಹೋಗ್ತೀವಂತ. ಅವಾಗ ಏನಂತ ಹೇಳಿದ್ರು, ಕರೆದ್ಬಿಟ್ಟು ದಯವಿಟ್ಟು ವಾಪಸ್ ತಗೊಳ್ಳಿ, ನಾವು ಸಂಕ್ರಾಂತಿ ಒಳಗೆ ನಾವು ಮಾಡ್ತೀವಿ, ಮತ್ತೆ ಇದು ವೇಜ್ ಫೇರ್ ರಿವಿಷನ್ ಆದ ನಂತರ ನಾವು ಮಾಡ್ತೀವಿ ಅಂತ. ಸಂಕ್ರಾಂತಿಲಿ ಮಾಡಬೇಕಾಗಿರೋದು ಗಣೇಶ ಹಬ್ಬದ ತನಕ ಮಾಡಲಾರ್ದೆ ಇದು ಏನು ನಾವೇನು ದಿಢೀರ್ ಅಂತ ನಾವು ಮಾಡಿಲ್ಲ. ಮೇಲಿನ ಮೇಲೆ ಪದೇ ಪದೇ ಅಧಿಕಾರಿಗಳ ಜೊತೆ ಭೇಟಿ ಮಾಡಿದ್ದೀವಿ, ಸಾರಿಗೆ ಸಚಿವರ ಜೊತೆ ಭೇಟಿ ಮಾಡಿದ್ವಿ, ಎಲ್ಲ ಮಾಡಿದ ನಂತರ ಕೊನೆಗೆ ಈ ಏನು ಮುಷ್ಕರ ನಡೀತಾ ಇದಲ್ಲ, ಇದಕ್ಕೆ ಸಾರಿಗೆ ನೌಕರರು ಕಾರಣ ಅಲ್ಲ, ಅದಕ್ಕೆ 4 ಜಂಟಿ ಸಮಿತಿನೂ ಕಾರಣ ಅಲ್ಲ, ಅದಕ್ಕೆ ಸರ್ಕಾರವೇ ಇದಕ್ಕೆ ಕಾರಣ. ಗೌರ್ಮೆಂಟ್ ಇಟ್ಸೆಲ್ಫ್ ಇಷ್ಟು ವರ್ಷ 1.5 ವರ್ಷದಿಂದ ನಾವು ಕೇಳ್ಕೊಂಡು ಬರ್ತಾ ಇದೀವಲ್ಲ, ಮಾಡಿ ದಯವಿಟ್ಟು ಮಾಡಿಕೊಡಿ ಅಂತ. ಮತ್ತೆ ಸರ್ಕಾರದ ಎಲ್ಲ ಅಂಗ ಸಂಸ್ಥೆ ಒಳಗೆ ಅವ್ರಿಗೆ ಕೋವಿಡ್ ಸಮಯದ ಸಂಬಳ ಸಿಕ್ಕಿದೆ. ಈಗ ಏಕಾಏಕಿಯಾಗಿ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ನೀವು 24 ತಿಂಗಳದು ಎರಿಯರ್ಸ್ ಬಿಟ್ಬಿಡಿ ಅಂತ. ಸರ್ಕಾರದ ಯಾವ ಇಲಾಖೆ ಒಳಗೆ ನೌಕರು ಬಿಟ್ಟಿದ್ದಾರೆ? ಮತ್ತೆ ತಮ್ಮ ಮಾಹಿತಿಗಾಗಿ ಸಾರಿಗೆ ಇಲಾಖೆ ಒಳಗೆ ಡ್ರೈವರು, ಕಂಡಕ್ಟರು ಮತ್ತೆ ಮೆಕ್ಯಾನಿಕ್ ವರ್ಕ್ ಫ್ರಮ್ ಹೋಮ್ ಮಾಡಕ್ ಬರಲ್ಲ. ಡ್ರೈವರ್ ಸ್ಟೀರಿಂಗ್ ಮೇಲೆ ಕೂತ್ಕೊಳ್ಳೇಬೇಕು, ಕಂಡಕ್ಟರ್ ಬ್ಯಾಗ್ ಹಾಕೊಂಡು ವಸೂಲಿ ಮಾಡಲೇಬೇಕು, ಮೆಕ್ಯಾನಿಕ್ ಬಂದು ಗಾಡಿ ರಿಪೇರ್ ಮಾಡಲೇಬೇಕು. ಸೊ ಅಂಥದ್ದು ಇರುವಾಗ ಥ್ರೂ ಥಿಕ್ ಆ್ಯಂಡ್ ಥೀನ್ ನಾವು ಕೆಲಸ ಮಾಡಿದ್ದೀವಿ, ನಾವು ಅದಕ್ಕೆ ಕೊಡಿ ಅಂತ. ನಾವಿದು ಡಿಮಾಂಡ್ ಅನ್ನೋ ಇಲ್ಲ, ಇದು ಧರ್ಮ, ಅದು ಕೊಡಬೇಕಾಗಿರೋದು ನ್ಯಾಚುರಲ್ ಆಗಿ ಏನು ಕೊಡಬೇಕು ಅದೇ ಅಷ್ಟೇ ಕೊಡಿ. ಅದು ಎಷ್ಟು ಬೇಡ್ಕೊಂಡು ನಾವು ಬಂದಿದ್ವಿ, ಅತ್ಯಂತ ಅನುವೇ ಅಂತ ಕೇಳ್ಕೊಂಡ್ ಬಂದಿದ್ವಿ ನಾವು. ಮಧ್ಯರಾತ್ರಿ ಬಸ್ಗಳು ಹಾಗೆ ಓಡಾಡುತ್ತೆ, ನಾಳೆಯಿಂದ ಓಡಾಡಲ್ಲ, ನಾಳೆ ಬೆಳಗ್ಗೆಯಿಂದ 6 ಗಂಟೆ ಅರೈವಲ್ಸ್ ಬಂದ್ಬಿಡುತ್ತೆ. ಅಲ್ಲ, ಈಗಾಗಲೇ ಹಲವು ಡಿಪೋಗಳಲ್ಲಿ ಸ್ಟಾಪ್ ಆಗಿದೆ. ನಾಳೆ ಅವ್ರು ಇವತ್ತು ಹೋಗಿ ನಾಳೆ ಇಳಿಬೇಕಲ್ಲ, ನಮ್ಗೆ ಹೋದ್ರೆ ಅಡ್ಡಿ ಮಾಡ್ತಾರೆ ಅಂತೇಳಿ ಇವತ್ತಿಂದನೇ ನಿಲ್ಲಿಸ್ತಾ ಇದ್ದಾರೆ. ವರ್ಕರ್ ಮೂಡೋದು. ಆಮೇಲೆ ನ್ಯಾಯಾಲಯದ್ದು ನೀವು ಹೇಳಿದ್ರಿ, ನಾವ್ಯಾರು ಜಂಟಿ ಕ್ರಿಯಾ ಸಮಿತಿಗೆ ನಮ್ಗೆ ಯಾರಿಗೂ ಈಗ PIL ಹಾಕಿದ್ಮೇಲೆ ಯಾರು ಕರೆ ಕೊಟ್ಟಿದ್ದಾರೆ ಅವ್ರಿಗೆ ನೋಟಿಸ್ ಕೊಡ್ಬೇಕಲ್ಲ. ಯಾಕಂದ್ರೆ ಅಲ್ಲ, ಈಗ ಕರೆ PIL ಹಾಕಿದ್ಮೇಲೆ ಮುಷ್ಕರಕ್ಕೆ ಯಾರು ಕರೆ ಕೊಟ್ಟಿದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟು ನಮ್ಮ ವಾದ ಕೇಳಬೇಕು. ಒಂದು ಹೌದಲ್ವಾ? 1,15,000 ಜನ ನೌಕರರ ಅವ್ರ ಕುಟುಂಬದ ಹಿತಾಸಕ್ತಿ ಇದೆ, ಅದನ್ನು ನೋಡ್ಬೇಕಲ್ಲ ನ್ಯಾಯಾಲಯ. ಅದರಿಂದ ಮುಷ್ಕರ ಮುಂದುವರಿಯುತ್ತೆ, ನೌಕರರು ಭಾಗವಹಿಸಬೇಕು ಅಂತ ವಿನಂತಿ. ಒಂದು ಕೋರ್ಟ್ ಆದೇಶದ ಬಗ್ಗೆ ನಾನು ತಮ್ಮನ್ನು ಕೇಳ್ಕೊಳ್ಳೋದು, ಹೆಚ್ಚಿಗೆ ತಲೆ ಕೆಡಿಸ್ಕೊಬೇಡಿ. ನಾವೆಲ್ಲ ಈ ದೇಶದ ಸಿಟಿಸನ್ಸು, ವಿ ಆರ್ ಗೌರ್ನ್ಡ್ ಬೈ ದಿ ಲಾ. ಆದ್ದರಿಂದ ಅದು ನಮ್ಗೆ ಬಿಟ್ಬಿಡಿ. ಆ್ಯಸ್ ದ ಥಿಂಗ್ ಸ್ಟ್ಯಾಂಡ್ಸ್ ದೇರ್ ಇಸ್ ಸ್ಟ್ರೈಕ್. ಮತ್ತು ಇನ್ನೊಂದು ಅಂಶ ಇಲ್ಲಿ ಗಮನಕ್ಕೆ ತರೋಕ್ಕೆ ಇಷ್ಟಪಡೋದು, ಮುಖ್ಯಮಂತ್ರಿಯವರಿಗೆ ಎಷ್ಟೊಂದು ರಾಂಗ್ ಬ್ರೀಫಿಂಗ್ ಆಗಿರುತ್ತೆ ಅಂತ. ಇವಾಗ ಉದಾಹರಣೆಗೆ ಇದುವರೆಗೆ ನಾವು 1/1/24 ವೇತನ ಜಾಸ್ತಿ ಆಗಬೇಕು ಅಂತ ಕೇಳ್ತಾ ಇದ್ದೀವಿ. ಹಲವಾರು ಸಲ ಮಾತುಕತೆ ಮಾಡಿದ್ದಾರೆ. ಯಾವಾಗಲೂ ಕೂಡ ಯು ಆರ್ ನಾಟ್ ಎಲಿಜಿಬಲ್, ನಿಮಗೆ ಕೊಡಬೇಕಾದಿಲ್ಲ ಅಂತ ಅವ್ರು ಹೇಳಿರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ 4th ಜುಲೈ ಹೇಳಿದ್ರು. ಇವತ್ತು ನಾವು ರಿಕಾರ್ಡ್ಸ್ ತಗೊಂಡು ಹೋಗಿದ್ವಿ. 4 ಜುಲೈ ರಿಕಾರ್ಡ್ಸ್ ತಗೊಂಡು ಹೋಗಿರೋದು ಬಿಕಾಸ್ ಆ ಚರ್ಚೆಗೆ ಬರುತ್ತೆ ಅಂದ್ಕೊಂಡಿರಲಿಲ್ಲ. ಅವರು 1/1/20 ಜಾರಿ ಆಗಿದೆ ಅಂತ ನಾವು ಚೀಫ್ ಮಿನಿಸ್ಟರ್ ಇಲ್ಲ, ಜಾರಿ ಆಗಿಲ್ಲ. ಫೆಬ್ರವರಿ 23 ಜಾರಿ ಆಗಿದೆ. ನಾನು ಪೇ ಸ್ಕೇಲ್ಸ್ನೆಲ್ಲ ಕೊಟ್ಟೆ. 1/1/20 ಪೇ ಸ್ಕೇಲ್ಸ್ ಹೊಸದಾಗಿ ಮಾಡಿದ್ದಾರೆ. ಇನ್ಕ್ರಿಮೆಂಟ್ ರೇಟು ಡಬಲ್ ಆಗಿದೆ. ಅದೆಲ್ಲ ತಗೊಂಡು ಕೊಟ್ಟೆ. ಚೀಫ್ ಮಿನಿಸ್ಟರ್ ಯಾವಾಗ ಮಾಡಿದ್ದು? ಸ್ವಾಮಿ ನೋಡಿ, ಯಾವಾಗಲೇ ಮಾಡಿರೋದು. 1/1/20 ಜಾರಿಗೆ ಬಂದಿದೆ ಅಂತ ಅದರಲ್ಲೇ ಇದೆ. ನಾವು ಕೊಟ್ಟಿವಿ ಅದನ್ನು. ಅಂದರೆ ಯಾವ ಮಟ್ಟಿಗೆ ಹೈಯೆಸ್ಟ್ ಲೆವೆಲ್ ರಾಂಗ್ ಬ್ರೀಫಿಂಗ್ ಆಗುತ್ತೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ಲಿ ಚೀಫ್ ಮಿನಿಸ್ಟರ್ಗೆ ಮಿಸ್ಲೀಡ್ ಮಾಡಿ ಫಾರ್ಚುನೇಟ್ಲಿ ಎಲ್ಲ ಹೇಳಿದ ನಂತರ ಡಾಕ್ಯುಮೆಂಟ್ ತೋರಿಸಿದ ನಂತರ CM ರಿಯಲೈಸ್ಡ್ ದಟ್ ಹಿ ಹ್ಯಾಸ್ ಬಿನ್ ಮಿಸ್ಲೆಡ್. ತಕ್ಷಣ ಅವ್ರು ಕರೆಕ್ಷನ್ ಹಾಕ್ಬೋದಾಗಿತ್ತು. ಅವ್ರು ಯಾರು ಹೇಳಿದ್ರೆ ಅವ್ರು ಸಸ್ಪೆಂಡ್ ಮಾಡಬೇಕಾಯ್ತು. ರಾಂಗ್ ಬ್ರೀಫಿಂಗ್ ಮಾಡಿದವ್ರನ್ನ ನಾವು ತಗೊಂಡ್ಬಿಟ್ಟಿದ್ವಿ. ಇನ್ಕ್ರಿಮೆಂಟ್ಸ್ ಡಬಲ್ ಆಗಿದೆ. 140 ಇರೋದು 280 ಆಗಿದೆ. 280 ಆಗಿದೆ. ಆಲ್ಮೋಸ್ಟ್ ಡಬಲ್. 1/1/20 ಮೇರೆಗೆ ಹೊಸ ವೇತನ ಶ್ರೇಣಿ ಮಾಡಿದ್ದಾರೆ ಅವರು. ಗೌರ್ಮೆಂಟ್ ಆರ್ಡರ್. ಇನ್ನೊಂದು ಕಡೆ ಖಾಸಗಿ ಬಸ್ಗಳನ್ನ ಇಳಿಸೋದಕ್ಕೆ ರೆಡಿ ಆಗಿದ್ದಾರೆ. 4,000 ಖಾಸಗಿ ಬಸ್ಗಳು ನಾಳೆಯಿಂದ ಇಳಿಯುತ್ತೆ. ಸೊ ಖಾಸಗಿ ಬಸ್ಗಳನ್ನ ಇಳಿಸಿದಂತ ಸಂದರ್ಭದಲ್ಲಿ ನೌಕರರಿಗೆ ಎಫೆಕ್ಟ್ ಆಗಲ್ವಾ? ಅಲ್ಲ, ಇಲ್ಲಿವರೆಗೂ ಇದ್ವಲ್ಲ ಅವೇ. ಅಲ್ಲ, ಈಗ ನಮ್ಮವು 23,000 ಬಸ್ಗಳು ಓಡ್ತಾ ಇವೆ. ಖಾಸಗಿ ಬಸ್ ಏನು ಈಗ ಆಕಾಶದಿಂದ ಇಳಿಸಲ್ಲ, ಇಲ್ಲಿವರೆಗೂ ಇದ್ದು. ಸರ್, ಬೆಂಗಳೂರಲ್ಲಿ ಖಾಸಗಿ ಬಸ್ಗಳನ್ನ BMTC ಹೊರತುಪಡಿಸಿ
ಖಾಸಗಿ ಬಸ್ಗಳು ರಸ್ತೆಗೆ ಇಳಿದಿರ್ಲಿಲ್ಲ. ಬಟ್ ನಾಳೆಯಿಂದ ಖಾಸಗಿ ಬಸ್ಗಳು ಕೂಡ ರಸ್ತೆಗೆ ಇಳಿಯುತ್ತಲ್ಲ, ಅವರು ನಾಳೆ ದಿನ ಒತ್ತಡ ಏರ್ಬೋದಲ್ಲ BMTC ಜೊತೆಗೆ? ಅವರು ವಾಮ ಮಾರ್ಗ ಬಸ್ ಇದಲ್ಲ, ಈಗ BMTC ಬಸ್ ನಡೀತಾ ಇರೋ ಬಸ್ಗಳಲ್ಲಿ ಗರಾಜ್ ಒಳಗಿತ್ತ, ಅದು ದಿನ ನಡೀತಾ ಇತ್ತು. ಅದು ಸರ್ ಈಗ ಏನೋ BMTCಗಳು ಯಾವ ಬೇರೆ ಮಾರ್ಗಗಳಲ್ಲಿ ರಾಜ್ಯದಿಂದ ಸಂಚಾರ ತಗೊಂಡ್ಬರ್ತಾರೆ ಮಾಡ್ತಿತ್ತು? ಬಸ್ ಇತ್ತಲ್ಲ, ಮುಂಚೆನೂ ಇತ್ತು. ಸರ್, Can they match? ಬಟ್ ಬೆಂಗಳೂರಲ್ಲಿ ಇಳಿಸಿದ ಸಂದರ್ಭದಲ್ಲಿ ನಡೆಸ್ಲಿ, ನಿಮ್ಗೆ ನಡೆಸ್ಲಿ. effect ಆಗಲ್ವಾ? ಅಧ್ಯಕ್ಷರು ಹೇಳ್ದಂಗೆ ಪ್ರಶ್ನೆ ಸರ್, ಅನಂತ್ ಸುಬ್ರಹ್ಮಣ್ಯ ಸರ್, ನಿಮ್ಗೆ ನಾನು ಹೇಳೋದು ಇಷ್ಟೇ. ಸೊ ಖಾಸಗಿ ಬಸ್ಗಳನ್ನ ನಿಲ್ಸಿದ್ರೆ ಏನೇನು ಇವಾಗ ನೋಡಿ, ನಾವು ಖಾಸಗಿ ಬಸ್ ನಿಲ್ಲಿಸ್ತೀವಿ ಅಂತ ಹೇಳಿದ, ರೈಟ್? ನಮ್ಮ ಡಿಮಾಂಡ್ ಏನು? ನಮಗೆ ಸಂಬಳ ಜಾಸ್ತಿ ಬೇಕು, ಅಂದರೆ ನಮ್ಮ ಬೇವರಿಗೆ ಜಾಸ್ತಿ ಬೆಲೆ ಕೊಡಬೇಕು ಅಂತ. ದಟ್ ಈಸ್ ವೆರಿ ಸಿಂಪಲ್. ಕೊಡಲ್ಲ ಅಂತ ಅವ್ರು ಹೇಳಿದರು. ಆದರೆ ನಾವು ಬೇವರು ಸುಸಕ್ಕೆ ನಿಲ್ಲಿಸ್ತೀವಿ ಅಂತ, ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ವಿ. ಖಾಸಗಿ ಬಸ್ ನಡೆಸಲಿ, ನಿಮ್ಮನ್ನೆಲ್ಲ ಫ್ರೀ ಕರ್ಕೊಂಡು ಹೋದ್ರೆ ನಮ್ಗೆ ಭಾಳ ಸಂತೋಷ. BMTC ಮತ್ತು KSRTC ಬಸ್ ಸ್ಟ್ಯಾಂಡ್ ಎಷ್ಟು ಬಸ್ಸು ಲಾಸ್ಟ್ ಟೈಮ್ ನೀವೇ ಹೇಳ್ತಾ ಇದ್ರಿ, ಲಾಸ್ಟ್ ಟೈಮ್ ಮುಷ್ಕರ ಮಾಡಿದಂತ ಸಂದರ್ಭದಲ್ಲಿ KSRTC BMTC ಬಸ್ ಸ್ಟ್ಯಾಂಡ್ಗೆ ಖಾಸಗಿ ಬಸ್ಗಳನ್ನ ತರಿಸಿದ್ರು. ಆ ಪರಿಸ್ಥಿತಿ ಬೇಕಿತ್ತ ಅಂತ ಸಾಕಷ್ಟು ಬರೆದಿವಿ. ಒಂದು ನಿಮಿಷ, ಕೇಳಿ. ಜನ ಯಾರು ಹತ್ಕೊಂಡು ಹೋದ್ರು ಆ ಬಸ್ಗಳಲ್ಲಿ ಖಾಲಿ ಹೊಡಿತಾ ಇತ್ತು. ಮತ್ತು ಆ ಖಾಸಗಿ ಬಸ್ ಮಾಲೀಕರು 108 ಕಂಡೀಷನ್ಗಳು ಹಾಕಿದ್ದಾರೆ. ನಾವು ಅಷ್ಟು ಕಂಡೀಷನ್ ಸರ್ಕಾರಕ್ಕೆ ಹಾಕೇ ಇಲ್ಲ. ನಾವು ಕೇಳ್ತಿರೋ 1000 ಕೋಟಿ ಕೊಡಿ ಸಾಕು ಅಂತ, ರೈಟ್? ಈಗ ಖಾಸಗಿ ಬಸ್ 1800 ಕೋಟಿ ಕೊಟ್ಟು ಕೊಡ್ಬೇಕಲ್ಲ. ವೇಜ್ ನೆಗೋಸಿಯೇಷನ್ ಶುರು ಮಾಡ್ತೀವಿ ಅಂತ ಹೇಳಿದ್ರೆ ಮುಗಿದ ಈಗ ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಈಗ ಸರ್ಕಾರ ಖಾಸಗಿ ಬಸ್ಗಳನ್ನ ರೋಡ್ಗಿಳಿಸೋದಕ್ಕೆ ನಿರ್ಧಾರ ಆಗಿದೆ. ಈಗ ನೌಕರರಿಗೆ ಸಮಸ್ಯೆ ಆಗಿದೆ, ಸೊ ನೌಕರ ಪರವಾಗಿರಿ ಅಂತ ಹೇಳಿ ಖಾಸಗಿ ಬಸ್ ಮಾಲೀಕರಿಗೆ ಏನಾದ್ರು ಮನವಿಯನ್ನ ಮಾಡೋದು ಏನಾದ್ರು ಇದೆಯಾ? ಮಾತುಕತೆ ನಡೆಸ್ತೀರಾ ಅಥವಾ ಅಷ್ಟಿಲ್ಲ? ಒಂದು ಹೇಳ್ತೀವಿ, ನಾವು ಹೇಗಾರು ಮಾಡಿ ಜನಗಳಿಗೆ ತೊಂದರೆ ಕೊಡಲೇಬೇಕು ಅಂತ ನಾವೇನು ಹೊರಟಿಲ್ಲ. ನಾವು ಸ್ಟ್ರೈಕ್ ಮಾಡಿದ್ರೆ ಜನಗಳಿಗೆ ತೊಂದರೆ ಆಗುತ್ತೆ, ಕ್ಷಮೆ ಕೇಳಿದ್ದೀವಿ. ಖಾಸಗಿ ನಡೆಸೋದ್ರೆ ನಡೆಸ್ಕೊಳ್ಳಿದ್ದಾರೆ, ನೋಡೋಣ ಎಷ್ಟು ದಿವಸ ನಡೆಸ್ತಾರೆ. ಹಿಂದೆಲ್ಲ ಅಲ್ಲಿ 15 ದಿವಸ ಸ್ಟ್ರೈಕ್ ಆಗಿದೆ, ಖಾಸಗಿ ಬಸ್ ನಡೆಸಿ ಕಾಯ್ತಾ ಅವರು. ನೋಡಿ, ನೀವು ಖಾಸಗಿ ಬಸ್ ಇದಲ್ಲ, ಖಾಸಗಿ ಬಸ್ ಅವರಿಗೆ ಸರ್ಕಾರದಲ್ಲಿ ಪ್ರೀತಿ ಏನಿಲ್ಲ. ದೇ ವಿಲ್ ಎಕ್ಸ್ಟ್ರಾಕ್ಟ್ ದರ್ ಪೌಂಡ್ ಆಫ್ ಫ್ಲೆಶ್. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಇಟ್ ಇಸ್ ಬೆಟರ್ KSRTC ಡಿಮಾಂಡ್. ಎಷ್ಟು ಕಂಡೀಷನ್ ಹಾಕಿದ್ದಾರೆ ಹೋರಾಟಕ್ಕೆ ರೀಕೌಂಟ್ ಕೊಡ್ಲಿಕ್ಕೆ ಈಗ ಸರ್ಕಾರ ಅವ್ರು ಎಷ್ಟು ಖಾಸಗಿ ಟ್ಯಾಕ್ಸ್ ಬಸ್ಗಳನ್ನ ಕನ್ಸೆಷನ್ಸ್ ಕೇಳ್ತಾರೆ ಗೊತ್ತಾ? ನಡೆಸ್ತಾರೆ. ನಾವು ನಿಂತ್ಕೊಂಡು ಎಷ್ಟು ಟ್ಯಾಕ್ಸ್ ಕನ್ಸೆಷನ್ಸ್ ಕೇಳ್ತಾರೆ ಗೊತ್ತಾ? ಖಾಸಗಿ ಬಸ್ ಓಡಿಸೋದು ನಮ್ಗೆ ತೊಂದರೆ ಆಗುತ್ತೆ ಅಂತೇಳಿ 2021 ಖಾಸಗಿ ಬಸ್ ಹೇಳಾಗಿ ಓಡಿಸ್ರು, 8 ದಿವಸ ಓಡಿಸ್ರು. ನಮ್ಮ ಈ ಬೇಡಿಕೆಗಳು ತೀರ್ಮಾನ ಆಗೋ ತನಕ ಇರ್ಬೋದು. ನಮ್ಮ ಬಸ್ಗಳು ಒಮ್ಮೆ ಅಲ್ಲಿ ಇಳಿದಾಗ ಅವ್ರ ಗತಿ ಏನಾಗುತ್ತೆ? ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಜನ ನಮ್ಮ KSRTC BMTC ಬಸ್ಗಳನ್ನ ಅವರು ಅದನ್ನ ಅನ್ವಯಿಸ್ತಾರೆ ಹೊರತು ಖಾಸಗಿ ಬಸ್ಗಳು ಓಡಾಡೋದಕ್ಕೆ ಅವಕಾಶ ಇರೋದೇ ಇಲ್ಲ. ಬಸ್ಗಳಲ್ಲಿ ಡ್ರೈವರ್ಗಳನ್ನ ಬೇರೆಯವರಿಗೆ ಗುತ್ತಿಗೆ ಕೊಟ್ಟಿರೋದಕ್ಕೆ ಸಾಕಷ್ಟು ಬಾರಿ ಹೋರಾಟವನ್ನ ಮಾಡಿದ್ವಿ. ಈ ಬಸ್ಗಳಲ್ಲೂ ಕೂಡ ನಮ್ಮದೇ ಡ್ರೈವರ್ಗಳನ್ನ ಹಾಕಿ ಅಂತ ಹೇಳಿ ಹೋರಾಟ ಮಾಡಿದ್ವಿ. ಈಗ ಇನ್ನಷ್ಟು EV ಬಸ್ಗಳನ್ನ ರಸ್ತೆಗಿಳಿಸಿ ನಿಮ್ಮ ಡೀಸೆಲ್ ಬಸ್ಗಳನ್ನ ಕ್ರಮೇಣ ಕಡಿಮೆ ಅದೊಂದು ಸಪರೇಟ್ ಇಶ್ಯೂ ಮೇಡಮ್. ಅದು ಸಪರೇಟ್ ಇಶ್ಯೂ, ಅದು ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ. ಅದು ಅದನ್ನು ಸಪರೇಟ್ ಆಗಿ ಹೋರಾಟ ಮಾಡ್ತಾ ಇದ್ರು. ಇನ್ನು ಖಾಸಗಿ ಬಸ್ಗಳನ್ನ ಇವೇನು ಖಾಸಗಿ ಬಸ್ ಬರೀ ಡ್ರೈವರ್ಸ್ ಅಲ್ಲ, ಏನ್ ಬಾಸ್ಗಳು ತಗೊಳ್ತಾ ಇದಾರೆ ಆ ಬಸ್ಗಳನ್ನ ನಮ್ಮ ಏನ್ ಪೇಮೆಂಟ್ ಬಂದಿಲ್ಲ, ಆ ಪೇಮೆಂಟ್ ಏನ್ ತಗೊಳ್ತಾರೆ ಆ ಬಸ್ಗಳನ್ನ KSRTC ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಅವ್ರಿಗೆ ನಮ್ಗೆ ಅನುದಾನ ಕೊಡ್ತಾರೆ, ಫಂಡ್ಸ್ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್. ಆ ಫಂಡ್ಗಳನ್ನ ನಮ್ಮ KSRTC ಕೊಟ್ಟು ಅದನ್ನ ತರಬೇಕು ಅನ್ನೋದು ನಮ್ಮ ಹೋರಾಟ. ಏನು ಖಾಸಗಿ ಬಸ್ ಡ್ರೈವರ್ ಬರ್ತಾರೆ ಅವ್ರು ಬರ್ತಾರೆ ಅದೇನು ಪ್ರಶ್ನೆ ಬರಲ್ಲ. ದಟ್ ಈಸ್ ಸೆಕೆಂಡ್ ಇಶ್ಯೂ. ಅದು ಇನ್ನು ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಬಂದ್ಬಿಟ್ಟು ನಾವು ಉಗ್ರಾದ ಹೋರಾಟಗಳನ್ನ ಈಗ ಮುಷ್ಕರ ಫೈನಲಿ ಫಿಕ್ಸ್ ಆಗಿದೆ. 6 ಗಂಟೆಯಿಂದ ಮುಷ್ಕರ ಆರಂಭ ಆಗುತ್ತೆ. ಒಂದಿಷ್ಟು ಡಿಪೋಗಳಲ್ಲಿ ಚಾಲಕರು ಅಥವಾ ಬೇರೆ ನೌಕರು ಕೂಡ ಕೆಲಸಕ್ಕೆ ಬರ್ತಾ ಇರ್ತಾರೆ. ಅವರನ್ನ ಮನವೊಲಿಸುವಂತಹ ಪ್ರಯತ್ನಗಳು ಡಿಪೋ ಬಳಿ ಹೋಗಿ ಆ ತರದ್ದು ರಿಕ್ವೆಸ್ಟ್ ಮಾಡುವಂತದ್ದಾಗುತ್ತಾ? ಇಲ್ಲ, ಅಧ್ಯಕ್ಷರು ಆಗ್ಲೇ ಎಲ್ರಿಗೂ ಸೂಚನೆ ಕೊಟ್ಟಿದ್ದಾರೆ, ಆರಾಮಾಗಿ ಮನೇಲಿ ಯಾರು ಬರ್ತಾರೆ, ಯಾರು ಬಸ್ ಸ್ಟ್ಯಾಂಡ್ ಯಾರು ಬರೋದು. ಇದು ಅನಿರ್ದಿಷ್ಟ ಮುಷ್ಕರ ಆಗಿರೋದ್ರಿಂದ ಅವ್ರೇನಾದ್ರೂ ಬೆಳಿಗ್ಗೆ ಬಂದು ಮಧ್ಯಾಹ್ನದವರೆಗೂ ಇದ್ರೆ ಮತ್ ನಾಳೆಯಿಂದ ಬರಲ್ಲ, ಮಧ್ಯಾಹ್ನದಿಂದ ಬರಲ್ಲ. ಯಾಕಂದ್ರೆ ಇದು ಒಂದೇ ಮುಷ್ಕರ ಅಲ್ಲ. ಅನಿರ್ದಿಷ್ಟಾವಧಿ ಮುಷ್ಕರ ಕರೆ ಕೊಟ್ಟಿರೋದ್ರಿಂದ ಯಾವುದೇ ಎಲ್ಲ ಸಹಕಾರ ಕಾರ್ಮಿಕರ ಸಂಪರ್ಕದಲ್ಲಿದ್ದಾರೆ. ಎಲ್ಲರೂ ಈ ಮುಷ್ಕರವನ್ನು ಪ್ರಾರಂಭ ಮಾಡಿದರೆ ಸರ್ಕಾರ ಒಂದು ವೇತನ ಪರಿಷ್ಕರಣೆಯನ್ನ ತೆಗೆದುಹಾಕೋದ್ರಿಂದ ಎಷ್ಟು ಲಕ್ಷ ರೂಗಳ ಮಟ್ಟದಲ್ಲಿ ಕಾರ್ಮಿಕರಿಗೆ ನಷ್ಟ ಆಗುತ್ತೆ ಅಂತಕ್ಕಂಥದ್ದನ್ನ ಪ್ರತಿ ಗೇಟ್ ಮೀಟಿಂಗ್ ಮುಂದೆ ತಿಳಿಸಿದ್ದೀವಿ. ಹಾಗಾಗಿ ನಮ್ಮ ಸಂಘಟನೆಗಳಲ್ಲೇ ಒಗ್ಗಟ್ಟಿಲ್ಲ. ಒಂದಿಷ್ಟು ಜನ ಸಹಮತ ಕೊಟ್ರೆ ಇನ್ನೂ ಒಂದಿಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ. ಈಗ ಅವರ ಸಂಘಟನೆಯಲ್ಲಿದ್ದಂತೆ ಕೆಲವು ಪದಾಧಿಕಾರಿಗಳು ಒಂದು ಜಂಟಿ ಸಮಿತಿಗೆ ಒಂದು ಪತ್ರ ಮುಖೇನವಾಗಿ ನಮ್ಮೆಲ್ಲರ ಬೆಂಬಲ ಇದೆ ಅಂತ ಹೇಳಿ ಹೋಗಿದ್ದಾರೆ.
ಕೆಲವು ಈ ಪ್ರತಿ ಬಾರಿ ಮುಷ್ಕರದಲ್ಲೂ 5ರಿಂದ 10% ಈ ತರದ ವ್ಯತ್ಯಾಸಗಳಿರುತ್ತೆ. ನಾಳೆ ನಡೀತಕ್ಕಂಥ ಮುಷ್ಕರದಲ್ಲಿ ಎಲ್ಲಾ ಕಾರ್ಮಿಕರುಗಳು ಪಾಲ್ಗೊಳ್ತಾ ಇದ್ದಾರೆ. ಸಾರ್ವಜನಿಕರು ನಾವು ಕೇಳ್ಕೊತಾ ಇರೋದು ಏನು ಅಂತಂದ್ರೆ, ದಯಮಾಡಿ ಜೋಬಲ್ಲಿ ದುಡ್ಡು ಇಟ್ಕೊಂಡು ಬನ್ನಿ. ಪುಕ್ಸಟ್ಟೆ ಓಡಾಡ್ತಾ ಇರ್ತಕ್ಕಂಥದ್ದು ನಾಳೆ ರದ್ದಾಗಿದೆ. ಎಲ್ಲ ಹೆಣ್ಮಕ್ಳುಗಳು ಜೋಬಲ್ಲಿ ದುಡ್ಡು ಇಟ್ಕೊಂಡು ಪ್ರಯಾಣ ಮಾಡೋದಕ್ಕೆ ಶುರು ಮಾಡಿ. ದಯಮಾಡಿ ಸಾರಿಗೆ ಬಸ್ನಲ್ಲಿ ನಾಳೆ ಶೇಕಡವಾಗಿ 100ಕ್ಕೆ 100% ವ್ಯತ್ಯಾಸ ಆಗ್ತಕ್ಕಂಥದ್ದು ಸತ್ಯ. ಇದರಲ್ಲಿ ಯಾವುದೇ ಕಾರಣಕ್ಕೂ ಕಾರ್ಮಿಕರು ಎದುರ್ತಕ್ಕಂಥ ಪ್ರಶ್ನೆ ಇಲ್ಲ. ಹಾಗಾಗಿ ಜಂಟಿ ಸಮಿತಿ ಸಂಪೂರ್ಣವಾಗಿ 22 ದಿನದಿಂದ ಪ್ರತಿ ಘಟಕದ ಮುಂದೆ, ಪ್ರತಿ ಕೇಂದ್ರವಾದ ಮುಂದೆ ತಿಳಿಸಿದೆ. ಈ ವಿಚಾರದಲ್ಲಿ ಯಾವುದೇ ರೀತಿ ಗೊಂದಲ ಬೇಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.